ಸರ್ ಈಗ ಒಂದು ಆಡಿಯೋ ರಿಲೀಸ್ ಆಗಿದೆ ಸರ್ ತಮ್ಮದು ಮತ್ತು ಜಿಲ್ಲಾ ಅಧ್ಯಕ್ಷ ಅದ್ರೊಳಗ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾರು ಮಾತಾಡಿದ್ದಾರೆ? ಮಾತಾಡಿದ ಅಂತೇಳಿ ನಿಮ್ಮ ಹೆಸರಿಂದ ಆಡಿಯೋ ಆಡಿಯೋ ನನ್ನ ಹೆಸರಿಂದ ಆಗಿರ್ಬೋದು. ನಾನು ಆಡಿಯೋ ನೋಡಿದ್ದೀರಾ? ನಾನು ಮಾತಾಡಿದ್ದೀನ? ನಾನು ಯಾವುದೇ ಹೈಕಮಾಂಡ್ದವ್ರಿಗಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಪಕ್ಷಕ್ಕಾಗ್ಲಿ ಅವಮರ್ಯಾದೆ ಆಗುದಂತದ್ದು ಅಥವಾ ಒಂದು ಟಾರ್ಗೆಟ್ ಮಾಡಿ ಮಾತಾಡೋದು ಆ ಆಡಿಯೋದಲ್ಲಿ ಇದೆನಾ? ಇಲ್ಲ. ಯಾಕೆ ನಾನು ಹೇಳಿದ್ರ ಅದ್ರಲ್ಲಿ? ಅದೇ ವಿಜಯಾನಂದ ಕಾಶ್ಯಪ್ನವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ವಿ ಅಂತ ಹೇಳಿದೀವಿ. ಇಲ್ಲ ಹೆಚ್ಚುವರಿ ಇದಕ್ಕೆ ಅದು ಚರ್ಚೆ ಮಾಡಿದ್ವಿ ಅಂತ ಹೇಳಿದ್ವಿ. ಅದು ಬಿಟ್ಕೊಂಡು ಏನು ನಮ್ಮ ಜಿಲ್ಲೆಯ ಇದು ವಿಚಾರ ಅದು ನಾವು ಪಕ್ಷದಲ್ಲಿ ಮಾತಾಡ್ತೀವಿ. ಅವ್ರು ಜಿಲ್ಲಾ ಅಧ್ಯಕ್ಷತೆ ಇದೇನೋ ಮಾತಾಡೋರು ಟ್ವಿಸ್ಟ್ ಮಾಡ್ಕೊಂಡಿದ್ದಾರೆ. ನಾನೇನು ಅಂತ ಮಾತಾಡಿಲ್ಲ. ವಿಜಯಾನಂದ ಕಾಶ್ಯಪ್ನವ್ರು ಕೊಟ್ಟಕ್ಕೂ ನಮ್ಗೆ ಖುಷಿ ಇದೆ. ಏನ್ ತಪ್ಪೇನಿದೆ? ಯುವಕದನ್ನೇ ಕೊಟ್ಟಿದ್ದಾರೆ. ನಾವೆಲ್ಲ ನಾವೆಲ್ಲ ಮೇಲೆ ಸಿದ್ದರಾಮಯ್ಯ ಮಂತ್ರಿ ಮಾಡಿದ್ದಾರೆ, ಮೇಲೆ ಆತ್ಮಹತ್ಯೆ ಮಾಡಿ 3 ವರ್ಷ ನಾನು ಮಾಡಿದ್ದೀನಲ್ಲ. ಅವ್ರ ಮೇಲೆ ಕೇಸಸ್ಗಳದಾವೆ. ಅದ್ ನನ್ನದೇನು ಮಾತಾಡಿ 80% ದುಡ್ಡು ಕೊಟ್ಟು ಯಾರು ಮಾತಾಡಿದ್ರು? ಅದನ್ನ ಮಾತಾಡಿದವ್ರು ಯಾರು? ಅದನ್ನ ಮಾತಾಡಿದವ್ರು ಯಾರು? ಅವ್ರನ್ನ ಕೇಳಿ. ನೀವು ಆಡಿಯೋ ನೋಡ್ರಿ. ನಾನ್ ಮಾತಿದ್ರೆ ನಾನು ಹೇಳ್ತೀನಿ. ನಾನು ಮಾತಾಡಿಲ್ಲ. ನಂಜನಮಠ ನಾನು ಫೋನ್ ಹಚ್ಚಿದಾಗ ಮಾತಾಡಿ ಅಂತೇಳಿ ಆಡಿಯೋ ಇದೆ. ಅದ್ರಲ್ಲಿ ನಾನೇನಾದ್ರೂ ಮಾತಾಡಿದ್ದೀನಾ? ಅವ್ರ ಅಪೋಸಿಟ್ ಮಾತಾಡಿದ್ ನೀವಲ್ಲ ಸರ್? ಹಾಗಾದ್ರೆ ಯಾರು ಅದ್ರಲ್ಲಿ ಆಡಿಯೋದಲ್ಲಿ ನಂಜನಮಠ ಅವ್ರ ಜೊತೆ ಮಾತಾಡಿದ ಅಪೋಸಿಟ್ ಮಾತಾಡಿದ್ದು ನಾನು. ಆದ್ರೆ ನಾನು ಈ ಯಾವುದೇ ಪಕ್ಷಕ್ಕೆ, ನಾಯಕರಿಗೆ, ಹೈಕಮಾಂಡ್ಗೆ ಅವ್ರ ಮೇಲೆ ನಾನು ಯಾವ್ದು ಮಾತುಕತೆ ಮಾಡಿಲ್ಲ, ಮಾತಾಡಿಲ್ಲ. ನಾನು ಅದೇನ್ ತಿರ್ಚಲಾಗಿದೆ ಸರ್? ಹೆಂಗ್ ಸರ್? ಈಗ ನಾನೇನು ಮಾತಾಡಿಲ್ಲ. ತೆಗೆದ್ ನೋಡ್ರಿ ಏನಾಯ್ತು ಅದು. ಏನ್ ಮಾತಾಡಿದ್ದೀನಿ ನಾನು? ಮಾತಾಡ್ಲಿಲ್ಲ. ನಂಜನಮಠ ಅವ್ರು ಮಾತಾಡಿದ್ರ ಸರ್? ಅದ್ ಏನ್ ನೀವ ನೋಡಿರ್ಲ ಆಡಿಯೋ ಮಾಡಿದ್ರ ಕೇಳ್ರಿ. ನನಗೆ ನಾ ಮಾತಾಡಿಲ್ಲ. ನಾವು ಜಿಲ್ಲಾಧ್ಯಕ್ಷರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ಅದು ಏನ ಯಾಕೆ ಈ ರೀತಿ ಮಾತಾಡಿದ್ರಂತ? ಅವ್ರು ಮಾತಾಡಿದ್ರ ನಾನ್ ಹೆಂಗ್ ಉತ್ತರ ಕೊಡ್ಲಿ? ಅವ್ರು ಮಾತಾಡಿದ್ರೆ ಅವ್ರನ್ನ ಕೇಳ್ತೇನೆ. ಸರ್, ನೀವೊಬ್ರು ಶಾಸಕರಾಗಿ ಒಬ್ಬ ಜಿಲ್ಲಾ ಅಧ್ಯಕ್ಷ ಕಂಟ್ರೋಲ್ ಅಲ್ಲಿ ಇಲ್ವಾ? ಈ ರೀತಿ ಮಾಜಿ ಸಚಿವರಾಗಿದ್ರಿ. ನೋಡಿ, ನಾನು ಏನಿದ್ದೀನಿ, ಅವ್ನು ಏನ್ ಮಾತಾಡಿದಾನೆ ಅವ್ನು ಕೇಳಿ. ನಾನು ಅದಕ್ಕೆ ಪ್ರತಿಕ್ರಿಯೆ ನೀಡೋದು. ಯಾರು ತಪ್ಪು ಮಾತಾಡಿದಾರೆ ಅವ್ನು ಕೇಳಿ. ನಾನೇನಾದ್ರು ತಪ್ಪು ಮಾಡಿದ್ರೆ ನಾನು ಕೇಳಿ. ಯಾರು ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅಂತ ನಡಿಲಿಕ್ಕೆ ನಮ್ಮ ಪಾರ್ಟಿಯಲ್ಲಿ ಸಾಧ್ಯನೇ ಇಲ್ಲ. ಸರ್, ಈಗ ಕಾಶ್ಯಪ್ನವ್ರ ಬೆಂಬಲಿಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಕ್ಷೇತ್ರದಲ್ಲಿ. ಅವ್ರಿಗೇನು ತಿಳುವಳಿಕೆ ಅದೇನೋ ಆಡಿಯೋದಾಗ ನಾವು ಮಾತಾಡೋನು ಭಾವನೆ ಐತೆ. ಅದೇನಿಲ್ಲ. ಸತ್ಯಕ್ಕೆ ದೂರವಾದ ವಿಷಯ ತಿಮ್ಮಾಪುರ್ ಅದರಲ್ಲಿ ಇಲ್ಲ. ಆಡಿಯೋದಲ್ಲಿ ನಾನು ಏನ್ ಮಾತಾಡಿದ್ದೇನೆ ಅದನ್ನ ಹೇಳಿ. ನಾನು ಏನು ಮಾತಾಡಿಲ್ಲ. ಬಟ್ ನೀವು ಮಾತಾಡಿದಾರೆ ಸರ್? ಬಟ್ ಅವರ ಒಬ್ಬರು ಮಾತಾಡಿದಾರ? ನಾನ್ ಮಾತಾಡಿದ್ದೇಳಿ ಇಲ್ಲ. HK ಪಳ್ಳ ಅಂತ ಕೊಡ್ಬೇಕಾಗಿತ್ತು ಹೇಳಿದ್ದೇನೆ. ಸುನೀಲ್ ಕಂಗನೊಳ ಯಾರೋ ರಿಪೋರ್ಟರ್ ಯಾರಪ್ಪ ಅಂತ ಕೇಳಿದ್ದೇನೆ. ಮತ್ತೇನಿದೆ ಇದು ಕಾಶ್ಯಪ್ನವ್ರದ್ದು ಜಿಲ್ಲಾ ಮಂತ್ರಿ ಬಗ್ಗೆ ಚರ್ಚೆ ನಡೀತಾ ಇದೆಯಪ್ಪ. ನಮ್ ಜಿಲ್ಲೆಯಲ್ಲಿ ಏನ್ ಮಾಡ್ಬೇಕು ನಾನು ಚರ್ಚೆ ಮಾಡ್ಬೇಕು ತಿಳಿತೇನೆ. ಏನಾಯ್ತು? ಈಗೇನು ಅಸಮಾಧಾನ ಇದೆ ಸರ್? ತಮ್ಗೆ ಮಿಸ್ ಆಗಿದ್ದೀವಿ? ಸಹಜವಾಗಿ ಇರುತ್ತೆ. ಸಮುದಾಯ ಕೇಳ್ತಾ ಇದೆ. ಏನ್ ಸರ್ ನಿಮ್ಗೆ ಬಾಂಬೆ ಕರ್ನಾಟಕ ಹಿಡ್ಕೊಂಡು ಉತ್ತರ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಕಮ್ಯುನಿಟಿಗೆ ಅವಕಾಶ ಇಲ್ಲ. ಸಮಾಜ ಕೆಲಸ ಮಾಡೋರು ಯಾರು ನಮ್ಗೆ ಅಂತ ಸಮಾಜದವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ನಾನು ಮಾತಾಡಿದ್ದೀನಿ. ನಾನು ಸಂವಿಧಾನದಿಂದ ಸೇರಿಸಿ ನಮ್ನ ಯಾಕೆ ತೆಗೆದ್ರು ಅಂತ ನನ್ಗೆ ಹೇಳಿದ್ರೆ ಸಾಕು. ಇದೇನು ತೆಗೆದಿದ್ದೆಲ್ಲ ಹೊಸ ಮುಖ್ಯಮಂತ್ರಿಗಳು ಬಂದಾಗ ಹೊಸ ಸಚಿವ ಸಂಪುಟ ಆಗತ್ತೆ. ಹೊಸಬರು ತಗೋಬೇಕಂತ ತೀರ್ಮಾನಗಳಾಗ್ತವೆ. ಹಳಬರು ಇಷ್ಟು % ಬಿಡ್ಬೇಕಂತದ್ರಲ್ಲಿ ನಾನು ತೆಗೆದಿರ್ಬೋದು. ಅದೇ ವಿಷಯ ನನಗೆ ಹೇಳಿದ್ರೆ ಇನ್ನೂ ಖುಷಿ ಆಗ್ತಿತ್ತು ಅಂತ ನಾನು. ಬಹಳಷ್ಟು ಜನ ಸರ್ ರಾಜೀನಾಮೆ ಕೂಡ ಅಂತಾರೆ ಸರ್. ಬಹಳಷ್ಟು ಹಿರಿಯ ಶಾಸಕರಿಗೆ ಬಹಳ ಅಸಮಾಧಾನ ಆಗಿದ್ದಾರೆ. ಅವ್ರ ಬಗ್ಗೆ ನಾನ್ ಹೆಂಗಿಲ್ಲ. ಅವ್ರ ರಾಜೀನಾಮೆ ಕೊಡೋದು ನಾನ್ ಹೇಳಕ್ ಬರುತ್ತೆ. ಬಹಳಷ್ಟು ಜನ ಕೈ ಬಿಟ್ಟಿದ್ದಾರೆ. HK ಪಾಟೀಲ್ ಈ ಕಡೆ ನಮ್ ಕಡೆ ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ.
ಒಂದು 15 ಜನ ಶಾಸಕರು ನಾಳೆನು ಏನ್ ತೀರ್ಮಾನ ತಗೊಂಡ್ರು ಅದಕ್ಕೂ ಬದ್ಧ. ಒಂದು 15 ಜನ ಶಾಸಕರು ವಾಲ್ಮೀಕಿ ಹಗರಣದಲ್ಲಿ ಭಾಗಿಯಾದವ್ರಿಗೂ ಕೂಡ ಮತ್ ಸಚಿವ ಸ್ಥಾನ ಸಿಕ್ಕಿದೆ, ಹಂಗಾಗಿ ಬಿಜೆಪಿ ಪ್ರೊಟೆಸ್ಟ್ ಮಾಡಂತಾರ ಸರ್. ನನಗೆ ಗೊತ್ತಿಲ್ಲ. ಬಿಜೆಪಿ ಅವರವ್ರ ಕಾರ್ಯವೈಖರಿ ಅವ್ರಿಗೆ ಬಿಟ್ಕೊಡ್ತೀವಿ, ನಾನೇನ್ ಇಲ್ಲ. ಓಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.